ನೋಡಿ ಫ್ರೆಂಡ್ಸ್, ಇವತ್ತು ಚುರುಮುರಿಯಿಂದ ಬೇಲ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಅದಕ್ಕೂ ಬೇಕಾಗಿರೋ ತರಕಾರಿಗಳು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಮತ್ತು ಎಷ್ಟು ಬೇಕು ನೋಡಿರಿ. ಚುರುಮುರಿ ಇಟ್ಕೊಂಡಿದ್ದೀವಲ್ವ, ಆ ಚುರುಮುರಿಯಲ್ಲಿ ಇವೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಟಮಾಟಿ ಎರಡು ಮಿಕ್ಸ್ ಹಾಕ್ಕೊಂಡು ಅಂಗಡಿಯಿಂದ ತಂದಿರೋ ಸ್ನ್ಯಾಕ್ಸ್ ಪಾಪಡಿ ಮತ್ತು ಕುರುಕುರೆ ಅದ್ರ ಜೊತೆ ಹಾಕ್ಕೊತಿದ್ದೀನಿ. ಹಾಗೆ ಎಣ್ಣೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೋಬೇಕು. 1-2 ಮಾಪ್ ಹಾಕ್ಕೊತಿದ್ದೀನಿ ನಾನು ಎಣ್ಣೆ ಹಾಕ್ಕೊಂಡು. ಮತ್ತು ಇವಾಗ ಮಿಕ್ಸರ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ. ಮಿಕ್ಸರ್ ಒಂದು ಸ್ವಲ್ಪ ಹಾಕಿ ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ನೀವು ನೋಡಿ ಬೇಕಾದಷ್ಟು ಹಾಕ್ಕೊಳ್ಳಿ. ಮತ್ತು 2 ಸ್ಪೂನು ಖಾರ ಹಾಕ್ಕೊಳ್ತಿದ್ದೀನಿ. ನೀವು ಖಾರ ಜಾಸ್ತಿ ತಿಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಷ್ಟೇ ಮೀಡಿಯಮ್ ಅಂದರೆ 1 ಚಮಚ ಹಾಕ್ಕೊಳ್ಳಿ. ಸ್ವಲ್ಪ ಅದ್ರ ಜೊತೆಗೆ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅರಿಶಿಣ ಹಾಕ್ಕೊಂಡಿದ್ದು ನೋಡಿ ಈ ಥರ ಬಂದಿದೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ. ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ ನೀವು ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದೇ ಥರ ತಿರುವಿ, ಯಾಕಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ವ. ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಪ್ಲೇಟಲ್ಲಿ ಹಾಕ್ಕೊಳ್ತಿದ್ದೀನಿ. ನೀವು ಮಾಡಿ ನೋಡಿ, ಸೂಪರಾಗಿರುತ್ತೆ. ಮಕ್ಕಳೆಲ್ಲ ಸ್ಕೂಲಿಂದ ಬಂದ ನಂತರ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಒಂದ್ಸಲ.